ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅಶ್ವತ್ಥನಾರಾಯಣ ಅವರು, ನಿಕೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತದ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಬಹುಶಃ ರಫೇಲ್ ನಂತರ ಅತಿ ದೊಡ್ಡ ಇಶ್ಯೂ ಒಂದು ಕಾಂಗ್ರೆಸ್ಸಿಗೆ ಸಿಕ್ಕಿದೆ. ರಫೇಲು ನ್ಯಾಯಾಂಗದ ಎದುರು ಒಂದು ಕನ್ಕ್ಲೂಸಿವ್ ಹಂತಕ್ಕೆ ಹೋಗೋದಕ್ಕಾಗಲಿಲ್ಲ. ಇದು ನ್ಯಾಯಾಂಗದ ಮುಂದೆ ಹೋಗೋದಕ್ಕೆ ತಯಾರಿಲ್ಲ. ಅದೇ ನೋಡಿ, ಕಳೆದ 11 ವರ್ಷಗಳ ಮೋದಿ ಆಡಳಿತದಲ್ಲಿ ರಾಹುಲ್ ಗಾಂಧಿ ಅನೇಕ ಹೊಸ ವಿಷಯಗಳನ್ನು ತಂದು ಅದನ್ನು ಒಂದು ಅಭಿಯಾನದ ರೂಪ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಸ್, ಅದರಲ್ಲಿ ರಫೇಲ್ ಕೂಡ ಒಂದು. ಆದರೆ ರಫೇಲ್ನಲ್ಲಿ ಕೂಡ ಕ್ವಿಡ್ ಪ್ರೋಕೋವನ್ನು ತೋರಿಸಲಿಕ್ಕೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಯಾಕಂದರೆ ನ್ಯಾಯಾಂಗದ ಬಳಿ ಹೋದಾಗ ಡಾಕ್ಯುಮೆಂಟ್ಸ್ ಬೇಕು, ಸಾಕ್ಷ್ಯಗಳು ಬೇಕು. ಬೋಫೋರ್ಸ್ ಹಗರಣದ ರೀತಿಯಲ್ಲಿ ರಫೇಲ್ ಹಗರಣ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದರು. ಆದರೆ ಅದನ್ನು ಕನ್ಕ್ಲೂಸಿವ್ ಅಥವಾ ಲಾಜಿಕಲ್ ಎಂಡ್ವರೆಗೆ ಒಯ್ಯಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗಲಿಲ್ಲ. ಎರಡನೇದು, ಈ ಚುನಾವಣೆಗಿಂತ ಮುಂಚೆ ರಾಹುಲ್ ಗಾಂಧಿ ಒಂದು ಜಾತಿಗಣತಿಯ ಪ್ರಶ್ನೆಯನ್ನು ಎಬ್ಬಿಸಿದ್ರು. ಅದು ನನಗನ್ಸುತ್ತೆ ಅದು ಸ್ವಲ್ಪ ಮಟ್ಟಿಗೆ ಕ್ಲಿಕ್ ಕೂಡ ಆಯಿತು. ಸಂವಿಧಾನ ಬದಲಾವಣೆ ಅಂತಕ್ಕಂಥದ್ದೇನಿತ್ತು ಅದು ಕಾಂಗ್ರೆಸ್ಗೆ ಒಂದಿಷ್ಟು ಲಾಭವನ್ನು ಕೂಡ ತಂತು. ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲೂ ಕೂಡ ಅದರ ಲಾಭ ಆಯಿತು. ನಾರ್ತ್ ಸೌತ್ ಡಿವೈಡ್ ವಿಷಯವನ್ನು ತಂದರು. ಬಟ್ ಅದು ಹೆಚ್ಚು ಅಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಪ್ರೆಸೆನ್ಸೇ ಕಡಿಮೆ ಇರೋದರಿಂದ, ಈಗ ತಮಿಳ್ನಾಡಿನಲ್ಲಿ, ಕೇರಳದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಆ ವಿಷಯದ ಕಾರಣದಿಂದ ಏನು ವೋಟಿಂಗ್ ರಿಸೋನೇಟ್ ಆಗಲ್ಲ. ಈ ಕರ್ನಾಟಕದಲ್ಲೂ ಕೂಡ ನಾರ್ತ್ ಸೌತ್ ಡಿವೈಡ್ ಕಾರಣದಿಂದ, ಅಥವಾ ಬಿಹಾರಕ್ಕೆ ದುಡ್ಡು ಕೊಡ್ತಾರೆ, ಕರ್ನಾಟಕಕ್ಕಿಲ್ಲ ಅನ್ನೋದು ಚುನಾವಣೆಯ ವಿಷಯ ಆಗಲಿಲ್ಲ, ಟಾಕಿಂಗ್ ಪಾಯಿಂಟ್ ಆಗಿತ್ತು ನಿಜ. ಆದರೆ ಕಾಂಗ್ರೆಸ್ನಂತ ನ್ಯಾಷನಲ್ ಪಾರ್ಟಿಗೆ ಇಟ್ ಈಸ್ ನಾಟ್ ಅ ವೈಸ್ ಥಿಂಗ್ ಟು ರೇಸ್. ಬಿಕಾಸ್ ನಿಮಗೆ ವೈಡ್ ನಾರ್ತ್ ಇಂಡಿಯನ್ ಪಾಲಿಟಿ ಇದ್ದಾಗ ನಿಮ್ಗೆ ಆ ರೀತಿಯಾಗಿರ್ತಕ್ಕಂಥ ವಿಷಯ ಏನು ಕ್ಲಿಕ್ ಆಗಲಿಲ್ಲ. ಈಗ ರಾಹುಲ್ ಗಾಂಧಿ ಮತಾಧಿಕಾರದ ವಿಷಯವನ್ನು ಅಥವಾ ಮತಗಳ್ಳತನದ ವಿಷಯವನ್ನು ಎಬ್ಬಿಸ್ತಿದ್ದಾರೆ. ನನಗನ್ಸುತ್ತೆ ಇದು ಕೂಡ ಚುನಾವಣೆಯ ದೃಷ್ಟಿಯಿಂದ ಚುನಾವಣಾ ಆಯೋಗವನ್ನು ಡಿಫೇಮ್ ಮಾಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಅಭಿಯಾನ ನಡೀತಾ ಇದೆ ಅನ್ನೋದು ಬಿಟ್ಟರೆ, ಈಗ ಮಹಾರಾಷ್ಟ್ರದಲ್ಲಿ ವಿಷಯ ಬಂತು. ಯಾರ ಡೇಟಾ ಮೇಲೆ ಕಾಂಗ್ರೆಸ್ ಅವಲಂಬಿತವಾಗಿತ್ತೋ, ಸಿ ಎಸ್ ಸಂಜೀವ್ ಕುಮಾರ್ ಬಂದು ಹೇಳಿದ್ರು ಕ್ಷಮೆಯನ್ನು ಕೇಳಬೇಕು, ಹೌದು ನನ್ನ ಡೇಟಾ ತಪ್ಪಿತ್ತು ಅಂತ. ಈಗ ಮಹದೇವಪುರದಲ್ಲೂ ಕೂಡ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಹೋರಾಟವನ್ನು ನಡೆಸಿದರು. ಕೊನೆಗೇನಾಯಿತು, ಕೆ ಎನ್ ರಾಜಣ್ಣ ಅವ್ರದ್ದೇ ಸಚಿವರು ಹೇಳಿದರು, ಅಲ್ರಿ ನಮ್ಮದೇ ಸರ್ಕಾರ ಇದ್ದಾಗ ಇದೆಲ್ಲ ನಡೆದಿದೆ, ನಾವೇನು ಮಾಡ್ತಾ ಇದ್ವಿ ಹಂಗಾದ್ರೆ ಅಂತ. ಈಗ ಬಿಹಾರದಲ್ಲಿ ಅವರು ಮತಾಧಿಕಾರ ಯಾತ್ರೆ ನೋಡಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಆರ್ಗನೈಸೇಷನ್ ಡೆಮೋಕ್ರಸಿಯಲ್ಲಿ ನೀವು ಹೋರಾಟಗಳನ್ನು ನಡೆಸಬಾರ್ದು, ಚಳುವಳಿಗಳನ್ನು ನಡೆಸಬಾರ್ದು, ಯಾವ ವಿಷಯಗಳನ್ನು ಎಬ್ಬಿಸಬೇಕು ಅನ್ನೋದು ಇಟ್ಸ್ ಪ್ಯೂರ್ಲಿ ದೇರ್ ಪ್ರಿರೋಗೇಟಿವ್. ಆದರೆ ನನಗನ್ಸುತ್ತೆ ಬಿಹಾರದ ಚುನಾವಣೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಒಂದು ಗೆಲುವನ್ನು ತಂದುಕೊಡಬಲ್ಲ ಅವಕಾಶ ಇರತಕ್ಕಂಥ ಒಂದು ಚುನಾವಣೆ. ಆ ಚುನಾವಣೆಯನ್ನು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್, ನಾನು ಪೊಲಿಟಿಕಲಿ ನೋಡ್ತಿರುವಾಗ, ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ನಿತೀಶ್ ಮತ್ತು ಬಿ ಜೆ ಪಿಯ ಮೈತ್ರಿಯನ್ನು ಸೋಲಿಸುವ ದೃಷ್ಟಿಯಿಂದ ಈಗ ನೀವು ಮತಾಧಿಕಾರ ಯಾತ್ರೆ ನಡೆಸಿ, ನಾನು ಹಂಗೆ ಕೇಳ್ತೀನಿ ಅನ್ಸಲ್ಲ. ನನಗನ್ಸುತ್ತೆ ಇವತ್ತು ಕುಳಿತುಕೊಂಡು ಕಾಂಗ್ರೆಸ್ ಆ್ಯಂಡ್ ತೇಜಸ್ವಿ ಯಾದವ್ ಹ್ಯಾಸ್ ಎ ಬೆಟರ್ ಚಾನ್ಸ್ ಇನ್ ಬಿಹಾರ್. ನೀವು ಮತಗಳ್ಳತನದ ಆರೋಪವನ್ನು ಮಾಡಿ ನಾಳೆ ಗೆದ್ದು ಬಂದರೆ ಅದನ್ನೇ ಹೇಗೆ ದಕ್ಕಿಸ್ಕೊಳ್ತೀರಿ, ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ತೀರಿ? ನನಗೆ ಪೊಲಿಟಿಕಲಿ ಐ ಡೋಂಟ್ ಥಿಂಕ್, ಅಂದರೆ ಮತಾಧಿಕಾರದ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಅದರ ಪ್ರೂಫ್ ಕೊಡಬೇಕು. ಈಗ ಹಿಂದೆ EVM ಮಷಿನ್ ಬಗ್ಗೆ ರಾಹುಲ್ ಗಾಂಧಿ ತುಂಬ ಮಾತನಾಡಿದರು. ಸುಪ್ರೀಂ ಕೋರ್ಟ್ ಹೇಳಿತ್ತು, ಅಲ್ರಿ ನಮ್ಮ ಎದುರುಗಡೆ ಬನ್ನಿ, ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲಿ ಹೇಳ್ತು, ಇಲ್ಲೇ ನಿಮಗೆ ಡೆಮೋ ತೋರಿಸ್ತೀವಿ, ನಮ್ಮದು ತಪ್ಪಿದ್ರೆ, ಟ್ಯಾಂಪರ್ ಮಾಡೋವಂಥ ಅವಕಾಶಗಳಿದ್ದರೆ ಭಾರತ ಅಲ್ಲ ಬೇರೆ ಕಡೆಯಿಂದ ಬಂದವರು ಕೂಡ ನೀವು ಇಂಜಿನಿಯರ್ಸ್ಗಳನ್ನು ಕರೆಸಿ ಅದನ್ನು ಟ್ಯಾಂಪರ್ ಮಾಡಿ ತೋರಿಸಿ, ಇದು ಟ್ಯಾಂಪರ್ ಪ್ರೂಫ್ ಅಂತ ಹೇಳಿದರು. ಯಾವುದೇ ರಾಜಕೀಯ ಪಕ್ಷಕ್ಕೆ ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಮತಗಳ್ಳತನದ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮತಗಳ್ಳತನದ ಆರೋಪ ಮಾಡ್ತಾ ಇದ್ದಾಗ ಸ್ಪೆಷಲ್ ರಿವಿಷನ್ಗೆ ಯಾಕೆ ಅಡ್ಡಿಪಡಿಸ್ಬೇಕು? ಹೆಸರುಗಳನ್ನು ತೆಗೆದು ಹಾಕುವ ಪ್ರಕ್ರಿಯೆಗೆ ಯಾಕೆ ಅಡ್ಡಿಪಡಿಸ್ತೀರಿ? ನೀವು ಅದನ್ನು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತಂದರೆ 0 ಆಕ್ಷೇಪಣೆಗಳು ಕಾಂಗ್ರೆಸ್ನಿಂದ ಇಲ್ಲ ಕೊಟ್ಟಿದ್ದಾರೆ. ಅಂದರೆ ಟೋಟಲಿ 144 ಆಕ್ಷೇಪಣೆ, 118 CPIನಿಂದ, BJPಯಿಂದ 16, RJDಯಿಂದ 10, 144, 144 ಟೋಟಲ್ 144 ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಿ. ಈಗ ಮಹದೇವಪುರದಲ್ಲೂ ಕೂಡ ಜನ ಕೇಳಿದ ಪ್ರಶ್ನೆ ಏನು, ಹೌದಪ್ಪ ನೀವು BLO ಅವ್ರು ಮಾಡ್ತಾ ಇದ್ದಾಗ ನೀವು ಯಾರಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಲ್ಲ.
ಡ್ರಾಫ್ಟ್ ವೋಟರ್ ಲಿಸ್ಟ್ ಕೊಟ್ಟಿರ್ತಾರೆ. ಅದನ್ನು ಮಾಡದೇ ಇಲ್ಲ ನಾನು ಚಳುವಳಿ ಮಾಡ್ತೇನೆ, ಫೈನ್, ನೀವು ನಡೆಸಿ. ಪೊಲಿಟಿಕಲಿ ಯಾರು ನಿಮ್ಮನ್ನು ಚಳುವಳಿಯಿಂದ ತಡಿತಾ ಇಲ್ಲ, ಬಟ್ ಲಾಜಿಕಲ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಅಂತ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.